ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಬಂದು ಡಿಸೆಂಬರ್ 31 ಅಂದರೆ ಈ ವರ್ಷ ಕೊನೆ ಆಗ್ತಾ ಇರೋ ದಿನ. ಆ್ಯಕ್ಚುಲಿ ನಮ್ಮ ಎಲ್ಲರ ಹೊಸ ವರ್ಷ ಬಂದು ಯುಗಾದಿ ಅಂತಲೇ ಹೇಳ್ಬೋದು. ಆದರೆ ಕ್ಯಾಲೆಂಡರಲ್ಲಿ ಈ ವರ್ಷ ಮುಗಿತಾ ಇದೆಯಲ್ಲ, ಸೊ ಹಾಗಾಗಿ ನಾವು ಸಹ ಪಾರ್ಟಿ ಮಾಡೋಣ ಅಂತೇಳಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಅಲ್ಲಿ ಗ್ಯಾದರ್ ಆಗಿ ಅಲ್ಲಿ ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ಇವಾಗ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ರೆಂಡ್ಸು ಅಲ್ಲಿ ಗ್ಯಾದರ್ ಆಗಿರ್ಬೋದು. ನಾವು ಸಹ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಅವ್ರನ್ನ ಜಾಯ್ನ್ ಆಗಿ ಪಾರ್ಟಿನ ಎಂಜಾಯ್ ಮಾಡಬೇಕು. ಅಲ್ಲಿ ನಾವು ಯಾವ ರೀತಿ ಪಾರ್ಟಿ ಎಂಜಾಯ್ ಮಾಡ್ತೀವಿ, ಹೇಗೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಎಲ್ಲರೂ ಒಂದೊಂದು ಫುಡ್ ಐಟಮ್ನ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗೆ ನನಗೆ ಮಾಡೋಕ್ಕೆ ಟೈಮ್ ಸರಿ ಹೋಗಲ್ಲ ಅಂತ ಹೇಳಿ ಸಮೋಸ ತೊಗೊಂಡು ಬರೋಕ್ಕೆ ಹೇಳಿದರು. ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ನಾವು ಅಂದ್ಕೊಂಡಿದ್ವಿ ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ ಅಂತ, ಆದರೆ ಎಲ್ಲರೂ ಸಹ ಸೇಮ್ ಟೈಮ್ಗೆ ಬಂದ್ವಿ. ನಡೀರಿ ನಡೀರಿ ಎಲ್ಲ ಹತ್ತಿ ಹತ್ತಿ. ಇವರಿರೋ ಫ್ಲೋರು ನಮ್ಮ ಸೈಡ್ ಚಾಮುಂಡಿ ಬೆಟ್ಟ ಎರಡು ಒಂದೇ. ಚಾಮುಂಡಿ ಬೆಟ್ಟ ಹತ್ತಿರ ಥರನೇ ಆಗುತ್ತೆ. ಇವ್ರ ಮನೆಗೆ ಹೋಗೋಷ್ಟರೊಳಗೆ ಲಾಸ್ಟ್ ಫ್ಲೋರಲ್ಲಿದ್ದಾರೆ. ಫೈನಲಿ ಮನೆ ಹತ್ರ ಬಂದ್ವಿ. ಎಂಟರಿಂಗ್. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ. ಹಾಗೆ ಗೋಬಿ ಮಾಡೋದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಅದಕ್ಕೆ ಒಗ್ಗರಣೆ ಇನ್ನೂ ಹಾಕಿರಲಿಲ್ಲ. ಅಕ್ಕ ಗಾರ್ಲಿಕ್ ಕಟ್ ಮಾಡ್ತಾಯಿದ್ರು, ಅದ್ರದ್ದು ಒಗ್ಗರಣೆ ಪ್ರಿಪೇರ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಒಗ್ಗರಣೆ ರೆಡಿ ಆಗ್ತಾ ಇದೆ. ಹಾಗೆ ನಾವೆಲ್ಲ ಸಮೋಸ ತಂದಿದ್ವಲ್ಲ, ಅದನ್ನು ಫಸ್ಟ್ ತಿನ್ನೋಣ ಅಂತೇಳಿ ಕೂತ್ಕೊಂಡ್ವಿ. ಆದರೆ ಯಾರೂ ಬರ್ತಾನೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ದಿಕ್ಕು. ಒಬ್ಬರು ಕಿಚನಲ್ಲಿದ್ದಾರೆ, ಒಬ್ಬರು ಮಗು ಜೊತೆ ಬ್ಯುಸಿ ಇದ್ದಾರೆ, ಅಕ್ಕ ಮೊಬೈಲ್ ನೋಡ್ತಾ ಇದ್ದಾರೆ. ಬಾಯ್ಸ್ ಗ್ಯಾಂಗ್ ಎಲ್ಲ ರೂಮಲ್ಲಿ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದರು. ಹಾಗೆ ನಾನಂತೂ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಹಾಗೂ ಈಗೂ ನಮ್ಮ ಗೋಬಿ ಮಂಚೂರಿನೂ ರೆಡಿ ಆಯಿತು. ಸೊ ಸಮೋಸ ಮತ್ತು ಗೋಬಿ ಮಂಚೂರಿನ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಸ್ವಲ್ಪ ಮಾತುಕತೆ, ಹರಟೆ, ತಮಾಷೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ರೀಲ್ಸು, ಡ್ಯಾನ್ಸು ಅಂತ ಎಲ್ಲ ಮಾಡಿದ್ವಿ. ಅದಾದಮೇಲೆ ನಾವು ಊಟ ಕೂತ್ಕೊಂಡ್ವಿ. ನೀವು ನೋಡ್ಬೋದು ಎಷ್ಟೊಂದು ವೆರೈಟಿ ಊಟ ಇದೆ ಅಂತ. ಆಲ್ಮೋಸ್ಟ್ ನಾವೆಲ್ಲರೂ ಊಟ ಕೂತಾಗ 11 ಗಂಟೆ ಆಗೋಗಿತ್ತು. ಇನ್ನೂ ಸ್ವಲ್ಪ ಲೇಟ್ ಆದರೆ 12 ಗಂಟೆ ಆದರೆ ನಾನು ಮತ್ತು ಇನ್ನು ಪ್ರೀತಿ ಅಂತ ಇನ್ನೊಬ್ಬರು ಅವ್ರು ಊಟ ತಿನ್ನಲ್ಲ ಅಂತ ಹೇಳಿ ಸ್ವಲ್ಪ ಬೇಗನೆ ಕೂತ್ಕೊಂಡ್ವಿ. ಯಾಕೆಂದರೆ ನೆಕ್ಸ್ಟ್ ಡೇ ಬಂದು ಥರ್ಸ್ಡೇ ಇದ್ದಿದ್ದ ದಿನ. ನಾವು ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಊಟಕ್ಕೆ ಪೂರಿ, ಗೀ ರೈಸ್, ಚೆನ್ನ ಮಸಾಲ, ಚಿಲ್ಲಿ ಚಿಕನ್, ಬಟರ್ ಚಿಕನ್ ಮತ್ತು ಜಾಮೂನ್ ಸಹ ಇತ್ತು. ಸೊ ಊಟ ಮುಗಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 2026 ಕೂಡ ಬಂದೇ ಬಿಡ್ತು. ಹೌದು, ಇದು ನ್ಯೂ ಇಯರ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಎಕ್ಸಾಕ್ಟ್ 12 o'clock ಆಗಿದೆ. ನಾವೆಲ್ಲರೂ ಎಲ್ರಿಗೂ ವಿಶ್ ಮಾಡ್ಕೊತಾ ಇದ್ವಿ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ. ಐ ಹೋಪ್ ಎಲ್ಲರೂ ಬಾಳಲ್ಲಿ ಈ ನ್ಯೂ ಇಯರ್ ಒಳ್ಳೆಯದಾಗಲಿ, ಒಳ್ಳೆ ವಿಷಯಗಳನ್ನು ತರಲಿ ಅಂತಲೇ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ವಿ. ಹಾಗೆ ಆಚೆ ನೀವು ನೋಡಬೇಕಿತ್ತು, ಎಷ್ಟು ಜನ ಪಟಾಕಿ ಹೊಡಿತಾ ಇದ್ರು ಅಂದರೆ ಎಲ್ಲ ಕಡೆ ಪಟಾಕಿ ಸದ್ದು. ನಾವು ಸಹ ಆಚೆ ನಿಂತ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ. ಮಕ್ಕಳಂತೂ ತುಂಬ ಖುಷಿಯಾಗಿದ್ದರು. ಎಲ್ಲ ಕಡೆ ಪಟಾಕಿ ಹೊಡಿತಾ ಇದ್ದರು. ಪಟಾಕಿ ಸದ್ದಂತೂ ತುಂಬ ಜೋರಾಗೇ ಇತ್ತು ಅಂತ ಹೇಳ್ಬೋದು. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 12:30 ಆಗಿತ್ತು. 12:30 12:45 ಆಗಿತ್ತು ಅನಿಸುತ್ತೆ. ಮನೆಗೆ ಬಂದು ಸ್ವಲ್ಪ ಎಲ್ರಿಗೂ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿ ಮಲ್ಕೊಂಡ್ವಿ. ಇದು ನನ್ನ ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ಹೊಸ ವರ್ಷದ ಮೊದಲನೇ ದಿನದ ವಿಡಿಯೋ. ಇವತ್ತು ನನಗೆ ರಜಾ ಇಲ್ಲ ಸ್ಕೂಲ್ಗೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಇದು ನನ್ನ ಹೊಸ ವರ್ಷದ ಮೊದಲನೇ ಲುಕ್ ಅಂತ ಹೇಳ್ಬೋದು. ಹೀಗೆ ರೆಡಿಯಾಗಿದ್ದೆ.
ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಒಳ್ಳೇದನ್ನ ತರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ರಿಗೂ ಒಳ್ಳೇದನ್ನ ಬಯಸಿ ಒಳ್ಳೆಯವರಾಗಿರಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ನನಗೆ ಸ್ಕೂಲ್ ಇದೆ, ಇವತ್ತು ರಜಾ ಇಲ್ಲ ಸ್ಕೂಲ್ಗೆ. ಇವಾಗ ಪೂಜೆ ಎಲ್ಲ ಮುಗಿಸಿ ಸ್ಕೂಲ್ಗೆ ಹೋಗಬೇಕು. ಪಾಪುಗೆ ರಜಾ ಇದೆ. ಇವತ್ತು ನನ್ನ ಹಸ್ಬೆಂಡ್ಗೂ ರಜಾ ಇರೋದ್ರಿಂದ ಅವರಿಬ್ರು ಮನೇಲಿ ಎಂಜಾಯ್ ಮಾಡ್ತಾರೆ. ಸೊ ನಾನು ವರ್ಕ್ಗೆ ಹೋಗಬೇಕು. ಇವತ್ತು ಹೊಸ ವರ್ಷ ರಾಯರ ದಿನ ಬಂದಿರೋದ್ರಿಂದ, ಗುರುವಾರ ಬಂದಿರೋದ್ರಿಂದ ನನಗಂತೂ ತುಂಬ ಖುಷಿಯಾಗಿದೆ. ನಾನು ರಾಯರನ್ನ ತುಂಬ ನಂಬೋದ್ರಿಂದ ಅದು ಗುರುವಾರನೇ ಸ್ಟಾರ್ಟ್ ಆಗಿರೋದು ಒಂಥರ ಖುಷಿ ಕೊಡ್ತಾ ಇದೆ. ಸೊ ಇವಾಗ ಪೂಜೆ ಮಾಡಿ ನಾನು ಸ್ಕೂಲ್ಗೆ ಹೊರಡಬೇಕು. ನನ್ನ ಹೊಸ ವರ್ಷದ ಮೊದಲ ದಿನ ನಾನು ಪ್ರಾರಂಭಿಸಿದ್ದು ಹೀಗೆ ದೇವರ ಪೂಜೆಯೊಂದಿಗೆ ಪ್ರಾರಂಭಿಸಿದೆ. ದೇವರಿಗೆ ಪೂಜಿಸಿ ನಮಸ್ಕರಿಸಿ ಅವರ ಆಶೀರ್ವಾದದೊಂದಿಗೆ ಶುರುವಾಯಿತು. ಈ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಆ ದೇವರ ಆಶೀರ್ವಾದ ತುಂಬಾ ಮುಖ್ಯ. ನಾನಂತೂ ಆ ದೇವರ ಆಶೀರ್ವಾದನ ತುಂಬ ನಂಬ್ತೀನಿ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಾನು ರೆಡಿಯಾಗಿ ಆಯಿತು. ಇವಾಗ ಸ್ಕೂಲ್ಗೆ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿದೆ, ಪೂಜೆನೂ ಮುಗೀತು. ಸೊ ಇವಾಗ ಹೊರಡ್ತಾ ಇದ್ದೀನಿ. ಬಾಯ್. ನಮ್ಮ ಶಾಲೆಯಲ್ಲಿ ಸಹ ನಾವು ಹೊಸ ವರ್ಷನ ಆಚರಿಸಿದ್ವಿ. ಮಕ್ಕಳೊಂದಿಗೆ ಮಕ್ಕಳಾಗಿ ಕೇಕ್ ಕಟ್ ಮಾಡಿ, ಡ್ಯಾನ್ಸ್ ಮಾಡಿ, ಅವರಿಗೆ ಆಟ ಎಲ್ಲ ಆಡಿಸಿ ಈ ರೀತಿ ನಾವು ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿದ್ವಿ. ಹೊಸ ವರ್ಷದ ಪ್ರಯುಕ್ತ ನಮಗೆ 1 ಅವರ್ ಬೇಗ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ಹಾಗಾಗಿ ನಮ್ಮ ಮನೆಯವರು ನಾನು ಸೇರಿ ಪಾಪುನ M5 ಮಾಲ್ ಕರ್ಕೊಂಡು ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೋ ಮ್ಯಾನ್. ಇದೇನೇ ಇವಾಗ ಸದ್ಯಕ್ಕೆ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಪಾಪುನು ಅದನ್ನು ನೋಡಿ ಖುಷಿ ಆದ. ಹಾಗೆ ಕ್ಯೂಟ್ ಸ್ಟಾಲ್ ನೋಡ್ತಾ ಇರ್ಬೋದು. ನೋಡಿದ ತಕ್ಷಣ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅದನ್ನು ನೋಡಿಕೊಂಡು ಹಾಗೆ ಒಳಗಡೆ ಹೋದ್ವಿ. ಹಾಗೆ ಗ್ರೌಂಡ್ ಫ್ಲೋರ್ಗೆ ಹೋದಾಗ ಅಲ್ಲಿ ಯುಯಿಸ್ಟಾ ಅನ್ನೋ ಬ್ರ್ಯಾಂಡ್ ಶಾಪಲ್ಲಿ ಸೇಲ್ ನಡೀತಾ ಇತ್ತು. ಸೊ ಹಾಗೆ ನೋಡೋಣ ಅಂದ್ಕೊಂಡು ಹೋದ್ವಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ಈ ಮಿರರ್ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮ ಸೋ ಮೆನಿ ರಿಫ್ಲೆಕ್ಷನ್ನ ನಾವಿಲ್ಲಿ ನೋಡ್ಬೋದು. ಪಾಪು ಅಂತೂ ಖುಷಿಯಾಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ಸಾಂಗ್ ಎಲ್ಲ ಹಾಕಿರ್ತಾರಲ್ವ, ಅವನದೇ ರಿಫ್ಲೆಕ್ಷನ್ನ ನೋಡಿಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದ. ಶಾಪಿಂಗ್ ಅಂತ ಬಂದರೆ ನಮ್ಮ ಮನೆಯವ್ರಿಗೆ ಸ್ವೆಟರ್ ಬೇಕಿತ್ತು. ಸೊ ಅವರು ಹುಡ್ಡೀಸು ಸ್ವೆಟರ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಆ್ಯಕ್ಚುಲಿ 499 399 ಅಂತ ಸೇಲಿತ್ತು. ನೋಡಿ ತೊಗೊಬೇಕು. ಎಲ್ಲದಕ್ಕೂ ಅಷ್ಟೇ ಪ್ರೈಸ್ ಇರಲಿಲ್ಲ, ಕೆಲವೊಂದು ಬೇರೆ ಪ್ರೈಸ್ ಕೂಡ ಇತ್ತು. ಸೊ ಹಾಗಾಗಿ ನಾವು ಕೂಡ ಸ್ವೆಟರ್ಸ್ ನೋಡಿದ್ವಿ. ಅವ್ರಿಗೊಂದು ಸ್ವೆಟರ್ ಇಷ್ಟ ಆಗಿ ಒಂದು ಗ್ರೀನ್ ಕಲರ್ದೊಂದು ಸ್ವೆಟರ್ನ ಬೈ ಮಾಡಿದ್ವಿ. ಅದಾದಮೇಲೆ ಮೇಲ್ ಫ್ಲೋರ್ ಹೋದ್ವಿ. ಇಲ್ಲಿ ಸೆಂಟರಲ್ಲಿ ಶಾಪ್ಸ್ ಹಾಕಿದ್ರು ಮಕ್ಕಳಿಗೆ, ಟಾಯ್ಸ್ ಶಾಪ್ಸು. ಗೇಮ್ ಆಡಿಬಿಟ್ಟು ಸಹ ಟಾಯ್ಸ್ನ ಗೆಲ್ಬೋದಿತ್ತು, ಆ ಥರದ್ದಿತ್ತು. ಬಟ್ ಮಯನ್ನಲ್ಲಿ ಕರ್ಕೊಂಡು ಹೋಗಲಿಲ್ಲ, ಹಠ ಮಾಡ್ತಾನೆ ಅಂತ. ಆಮೇಲೆ ಈ ಜಂಪಿಂಗ್ ಗೇಮ್ ಸೆಕ್ಷನ್ಗೆ ಬಂದ್ವಿ. ಅವನಿಗೆ ತುಂಬ ಇಷ್ಟ ಆಗಿತ್ತು ಆಟ ಆಡಬೇಕಂತ. ನಾವು ಸಹ ಪ್ರೈಸ್ನ ಕೇಳಿದ್ವಿ. ಹಾಫ್ ಆನ್ ಅವರ್ಗೆ 500 ಅಂತ ಹೇಳಿದ್ರು. ನಮಗೆ ಟೈಮ್ ಇರಲಿಲ್ಲ, ನಾವು ಬೇಗ ಮನೆಗೆ ಬರಬೇಕಿತ್ತು. ಸೊ ನಾವು ಟಿಕೆಟ್ನ ಬೈ ಮಾಡಿದ್ರೂ ಅವನು ಹಾಫ್ ಆನ್ ಅವರ್ ಆಟ ಆಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಆಟ ಆಡ್ಸೋದಕ್ಕೆ ಹೋಗಲಿಲ್ಲ. ಅವನಿಗೆ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಆಮೇಲೆ ಅವನು ಇಷ್ಟಪಟ್ಟಿದ್ದು ಟ್ರೈನಲ್ಲಿ ಹೋಗಬೇಕು ಅಂತ. ಇಲ್ಲಿ ಟ್ರೈನಲ್ಲಿ ಸುತ್ತಾಡಿಸ್ತಾ ಇರ್ತಾರಲ್ವ, ಅದರಲ್ಲಿ ನಾನು ಹೋಗ್ತೀನಿ ಅಂತ ಆಸೆಪಟ್ಟ. ಅಟ್ಲೀಸ್ಟ್ ಇದನ್ನಾದರೂ ಆಟ ಆಡ್ಸೋಣ, ಅವನಿಗೆ ಖುಷಿಯಾಗುತ್ತೆ ಅಂತ ಹೇಳಿ ಅದ್ರಲ್ಲಿ ಕೂರಿಸಿದ್ವಿ. ಹಿ ವಾಸ್ ವೆರಿ ಹ್ಯಾಪಿ. ಅವನಿಗೆ ತುಂಬ ಖುಷಿಯಾಗಿತ್ತು ಆಟ ಆಡೋದಕ್ಕೆ ಅದರಲ್ಲಿ. ಹಾಗೆ ಟೆನ್ಸ್ ಕೂಡ ಆಗಿದ್ದ. ಅದರಲ್ಲಿ ಅವನೊಬ್ಬನೇ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಅದಕ್ಕಾಗಿ ಅವನ ಹಿಂದೆನೇ ನಿಂತ್ಕೊಂಡು ಅವ್ನು ಮಾತಾಡಿಸ್ಕೊಂಡು ಅಲ್ಲೇ ನಿಂತಿದ್ವಿ. ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿರೋ ಹುಡುಗಿ ಯಾರಂತಲೇ ಅವನಿಗೆ ಗೊತ್ತಿಲ್ಲ. ಆದರೆ ಆ ಹುಡುಗಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾನೆ ಅಂತ. ಅವನಿಗೆ ಅದು ಯಾವ ಥರ ಹೋಗುತ್ತೆ ಅನ್ನೋ ಕ್ಯೂರಿಯಾಸಿಟಿ. ಅದನ್ನು ಪಕ್ಕದಲ್ಲಿರೋ ಮಕ್ಕಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಅವ್ರ ಅಪ್ಪನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ತುಂಬ ಖುಷಿಯಾಗಿದ್ದ. ನಮಗೆ ಅದೇ ಅಲ್ವಾ ಖುಷಿ ಕೊಡೋದು. ಮಕ್ಕಳು ಖುಷಿಯಾಗಿದ್ದರೆ ಅದರಲ್ಲಿ ನಮ್ಗೆ ಖುಷಿ ಸಿಗುತ್ತೆ. ಅವನು ಎಷ್ಟು ಖುಷಿಯಾಗಿರ್ತಾನೆ ಅಷ್ಟು ಖುಷಿಯಾಗಿ ನಾವಿರ್ತೀವಿ. ಹಾಗಾಗಿ ಅವನಿಗೋಸ್ಕರನೇ ಆಚೆ ಕರ್ಕೊಂಡು ಹೋಗಿದ್ದಲ್ವ. ಅವನನ್ನು ಆಟ ಆಡಿಸ್ಕೊಂಡು ಆಮೇಲೆ ಐಸ್ ಕ್ರೀಮ್ ಕೇಳ್ದ. ಹಾಗಾಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂದಮೇಲೆ ಮನೇಲಿ ಟ್ಯೂಷನ್ ಮುಗಿಸಿ ಫ್ರೆಶಪ್ ಆಗಿ
ಈ ಸ್ಪೈಸಿ ಟೇಸ್ಟಿ ಕಾರ್ನ್ ಚಾಟ್ನ ಮಾಡಿಕೊಂಡು ತಿಂದು ನಮ್ಮ ಹೊಸ ವರ್ಷನ ಮುಗಿಸಿದ್ವಿ. ಹಾಗೆ ನಾನು ಒಂದು ವಿಷಯನ ಕೇಳ್ಕೊಬೇಕು ಅಂತಿದ್ದೆ. ದಯಮಾಡಿ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ, ಲೈಕ್ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.